ತಳವಾರ ಸಮುದಾಯಕ್ಕೆ ಎಸ್ ಟಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅಂಥೇಳಿ ತಳವಾರ ಸಮುದಾಯದ ಅನೇಕ ಜನ ಯುವಕರು, ತಳವಾರ ಸಮುದಾಯದ ಜನ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ನಾವು ಭಾಳ ದಿನಗಳಿಂದ ಕೇಳ್ತಾ ಇದ್ದೇವೆ, ತಳವಾರ ಸರ್ಟಿಫಿಕೇಟನ್ನು ನಮಗೆ ಕೊಡ್ತಾ ಇಲ್ಲ ಅಂಥೇಳಿ ಅನೇಕ ಸಾರಿ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಡಿ ಸಿಗಳಿಗೆ ಮನವಿಯನ್ನು ಕೊಟ್ಟಿದ್ದರೂ ಕೂಡ ಏನು ಪ್ರಯೋಜನಕ್ಕೆ ಬಂದಿಲ್ಲ. ಈಗ ಹಿಂದೆ ಒಂದು 3 ತಿಂಗಳ ಹಿಂದೆನೂ ಕೂಡ ಹೋರಾಟ ಮಾಡಿದ್ವಿ, ಅದರಲ್ಲೂ ಕೂಡ ನಾನು ಭಾಗವಹಿಸಿದ್ದೆ. ನಿನ್ನೆ ದಿವಸ ಮತ್ತೆ ಹೋರಾಟ ಮಾಡಿ ಎಸ್ ಟಿ ಸರ್ಟಿಫಿಕೇಟ್ ಕೊಡಬೇಕು ತಳವಾರ ಸಮುದಾಯಕ್ಕೆ ಅಂಥೇಳಿ ಹೋರಾಟ ಮಾಡಿದ್ದಾರೆ. ರಾತ್ರಿನೂ ಕೂಡ ಧರಣಿಯನ್ನು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅಲ್ಲಿನ ಯುವಕರನ್ನು ಮತ್ತು ಅನೇಕ ಜನರನ್ನು ಲಾಠಿ ಚಾರ್ಜ್ ಮಾಡಿ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಬೆಳಗಿನ ಜಾವ ಬಿಟ್ಟಿದ್ದಾರೆ ಮತ್ತು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ, ಇಲ್ಲ ನಾವು ಎಸ್ ಟಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ, ರಾಜಕೀಯ ಕಾರಣಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಅಂತೇಳಿ. ಎಸ್ ಟಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದರೆ ತಳವಾರ ಸಮುದಾಯಕ್ಕೆ ಹುಚ್ಚಿಡ್ದಿದೆಯಾ ಹೋರಾಟ ಮಾಡೋಕ್ಕೆ? ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ, ಯಾದಗಿರಿ ಜಿಲ್ಲೆಯಲ್ಲಿ ಮಾತ್ರ ಹೋರಾಟ ನಡೀತಿದೆ, ರಾಜ್ಯದಲ್ಲಿ ಇನ್ನೆಲ್ಲೂ ಹೋರಾಟ ನಡೀತಿಲ್ಲ. ಯಾಕೆ ನಿಮ್ಮಲ್ಲಿ ಹೋರಾಟ ನಡೀತಾ ಇದೆ, ಬೇರೆ ಕಡೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಜಗತ್ತಿಗೆ ಬೋಧನೆಯನ್ನು ಮಾಡ್ತಾರೆ, ಆದರೆ ತನ್ನ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಯಾವುದೇ ಸಮಸ್ಯೆಯನ್ನು ಅವರು ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ನಾನು ಕೂಡಲೇ ಆಗ್ರಹಪಡಿಸ್ತೇನೆ, ಇನ್ನೂ ಹೋರಾಟ ತೀವ್ರ ಆಗೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ಎಸ್ ಟಿ ಸರ್ಟಿಫಿಕೇಟ್ ನಾವು ಎಲಿಜಿಬಿಲಿಟಿ ಇರೋಂಥವ್ರಿಗೆ ಕೊಡಿ ಅಂತ ಕೇಳ್ತಾ ಇದ್ದೇವೆ. ಯಾರು ಎಲಿಜಿಬಿಲಿಟಿ ಇಲ್ಲ ಆ ಥರದವರಿಗೆಲ್ಲ ಕೊಡೋವಂಥ ಅವಶ್ಯಕತೆ ಇಲ್ಲ. ನಾವು ಹೇಳ್ತಾ ಇದ್ದೇವೆ ಅದನ್ನು. ಯಾರು ಪ್ರಾಮಾಣಿಕವಾಗಿ ನ್ಯಾಯಾತ್ಮಕವಾಗಿ ಕೇಳ್ತಾ ಇದ್ದಾರೆ ಅವರಿಗೆ ಎಸ್ ಟಿ ಸರ್ಟಿಫಿಕೇಟನ್ನು ತಳವಾರ ಸಮುದಾಯದವರಿಗೆ ಕೊಡಿ. ಇಲ್ಲ ಅಂತೇಳಿದ್ರೆ ಇನ್ನೂ ಹೋರಾಟವನ್ನು ತೀವ್ರಗೊಳಿಸಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಪ್ರಿಯಾಂಕಾ ಖರ್ಗೆ ಅವರಿಗೆ ಕೊಡೋದಕ್ಕೆ ಬಯಸ್ತೇನೆ. ಮತ್ತು ಅಲ್ಲಿ ಜಿಲ್ಲಾಧಿಕಾರಿ ಅವರಿಗೂ ಕೂಡ ಹೇಳ್ತೇನೆ, ಕಾನೂನು ಪ್ರಕಾರವಾಗಿ ನೀವು ಆಡಳಿತವನ್ನು ನಡೆಸಬೇಕು, ಯಾರೋ ಉಸ್ತುವಾರಿ ಸಚಿವರು ಹೇಳಿದರು ಅಂತೇಳಿ ಕೇಳೋದಲ್ಲ. ಹಾಗಾಗಿ ನಿಯಮಗಳ ಪ್ರಕಾರ, ಕಾನೂನಿನ ಪ್ರಕಾರ ಆಡಳಿತವನ್ನು ನಡೆಸಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳ ಕರ್ತವ್ಯ.